ನಮಸ್ಕಾರ ಸ್ನೇಹಿತರೆ. ವಿಡಿಯೋ ನೇಮಕಾತಿಯಲ್ಲಿ ಕೂಡ ಅಕ್ರಮ ಆಯ್ತಾ ಹೇಗೆ? ನಾವಿಲ್ಲಿ ಬರೀ ಮರುಪರೀಕ್ಷೆ ಬೇಡ ರೀ ಅಂತೇಳಿ ಹಾಕಿದೀವಿ. ಈ ಏನು ಇದು ವಿಡಿಯೋ ಉದ್ದೇಶ ಏನಪ್ಪ? ಯಾಕೆ ನಾವು ಮರುಪರೀಕ್ಷೆನೂ ಬೇಡ ಅಂತ ಹೇಳ್ತಾ ಇದೀವಿ? ಬರೀ ಮರುಪರೀಕ್ಷೆ ಬೇಡ. ಸ್ನೇಹಿತರೆ, ನಮ್ಮ ರಾಜ್ಯ IT-BT ರಾಜ್ಯ ಅಂದ್ರೂ ನೋ ಪ್ರಾಬ್ಲಮ್. ಅಥವಾ ಬೆಂಗಳೂರನ್ನ ಸಿಲಿಕಾನ್ ಸಿಟಿ ಅಂತ ಕೂಡ ಕರೀತಾರೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ನಾವು ತಂತ್ರಜ್ಞಾನವನ್ನು ಹೊರದೇಶಕ್ಕೆ ಸರ್ವಿಸ್ ರೂಪದಲ್ಲಿ ಕೊಡೋಷ್ಟು ತಾಕತ್ತು ನಮ್ಮ ಹತ್ರ ಇದೆ. GDPಯಲ್ಲೂ ಕೂಡ ನಾವು 3ನೇ ಸ್ಥಾನದಲ್ಲಿ ನಮ್ಮ ದೇಶಕ್ಕೆ ಆರ್ಥಿಕ ಸದೃಢತೆಯನ್ನು ಕೊಡ್ತಾ ಇದ್ದೀವಿ. 3ನೇ ಸ್ಥಾನದಲ್ಲಿ ನಾವು ದುಡ್ಡು ಕೊಡ್ತಾ ಇದ್ದೀವಿ. ಅಷ್ಟು ದುಡ್ಡು ಕೊಡ್ತಾ ಇದ್ದೀವಿ ನಮ್ಮ ದೇಶಕ್ಕೆ. ಅಂದರೆ ನಾವು ಟೆಕ್ನಾಲಜಿಕಲಿ ಸ್ಟ್ರಾಂಗ್ ಇದ್ದೀವಿ, ಆಮೇಲೆ ಆರ್ಥಿಕವಾಗಿ ಸಬಲರಾಗಿದ್ದೀವಿ ಅಂತ ಹೇಳಕ್ಕೆ ಈ ಉದ್ದೇಶ. ಸ್ಟಿಲ್ ನಾವು ಪರೀಕ್ಷೆಗಳನ್ನು ಹೇಗೆ ಬರಿತೀವಿ ಹೇಳ್ರಿ? ಹಳೆಯ OMR ಮಾದರಿಯಲ್ಲಿ ಬರಿತೀವಿ. ಅಯ್ಯೋ, OMR ಮಾದರಿಯಲ್ಲಿ ಬರೆದ್ರೆ ಏನಾಯ್ತು ರೀ? ಅಲ್ಲೆಲ್ಲ ಜಾಮರ್ ಹಾಕಿರ್ತಾರೆ, ಹಾಗೆ ಹೀಗೆ ನೀವು ಡಿಬೇಟ್ ಮಾಡಬಹುದು. ಯಾವ ಜಾಮರು ಹಾಕಿರೋದಿಲ್ಲ ರೀ, ಯಾವುದೋ ಒಂದು ಸೆಂಟ್ರಿಗೆ ಹಾಕಿ ಎಲ್ಲ ಕಡೆ ಹಾಕಿದ್ದೀನಿ ಅಂತ ಹೇಳ್ತಾರೆ. ಈ ವಿಲೇಜ್ ಅಕೌಂಟೆಂಟ್ ಎಕ್ಸಾಮಿನೇಷನ್ ನಡೀತಪ್ಪ. ಎಷ್ಟು ಜನ ನೀವು ಈ ಜಾಮರನ್ನು ಚೆಕ್ ಮಾಡಿದ್ರಿ, ಹಾಕಿದಾರ ಇಲ್ಲ ಅಂತೇಳಿ? ನೀವು ಫೋನ್ ಇಟ್ಟು ನೋಡ್ರಿ, ಎಲ್ಲ ಕಡೆ ರಿಂಗ್ ಆಗುತ್ತೆ ಫೋನ್. ಯಾವ ಜಾಮರು ಇರೋದಿಲ್ಲ. ಸರಿಯಾಗಿ ಚೆಕಪ್ ಕೂಡ ಮಾಡಿಲ್ಲ ವಿಲೇಜ್ ಅಕೌಂಟೆಂಟ್ ಎಕ್ಸಾಮಿನೇಷನಲ್ಲಿ. ಇವತ್ತೇನು ಈ PDO ಎಕ್ಸಾಮಿನೇಷನ್ ಸೆಂಟರ್ನಲ್ಲಿ ಆಗಿದೆಯಲ್ಲ, 80% ಜನರಿಗೆ ಏನೋ ಕ್ವಶನ್ ಪೇಪರೇ ಕೊಟ್ಟಿಲ್ಲ, ಇನ್ನೊಂದು ಅರ್ಧ ತಾಸು ನಿಮ್ಗೆ ಹೆಚ್ಚಿಗೆ ಕೊಡ್ತೀವಿ ಅಂತ ಆಮೇಲೆ ಹೇಳ್ತಾರೆ ಅಂದರೆ ನಾಚಿಕೆ ಆಗ್ಬೇಕು ರೀ ಅವ್ರಿಗೆ. ಯಾವ ರೀತಿ ಎಕ್ಸಾಮಿನೇಷನ್ ಬೋರ್ಡ್ ಇದು? KPSC, KE ಕೂಡ ಅದೇ ಥರ ಹಳಿಯ ಅಲ್ಲ ಮಗಳ ಗಂಡ ಇದ್ದಾರೆ ಇವರು. ಮತ್ತು ಇದು OMR ಮಾದರಿಯಲ್ಲಿ ಎಕ್ಸಾಮಿನೇಷನ್ ಬರೆಯೋದು, ಅದರಲ್ಲಿ ಏನಾದರೂ ಫ್ರಾಡ್ ಆಗೋದು, ನಂತರ ರಸ್ತೆಯಲ್ಲಿ ಬಂದು ನಮಗೆ ಮರುಪರೀಕ್ಷೆ ಬೇಕು, ನಮಗೆ ಅಷ್ಟು ಟೈಮ್ ಬೇಕು, ಇದು ಬೇಡೋದೇ ಆಯಿತು ನಮ್ಮ ಕತೆ. ಒಂದಾದರೂ ಎಕ್ಸಾಮಿನೇಷನ್ ಇವರು ಪ್ರಾಪರಾಗಿ ನಡೆಸ್ತಾ ಇದ್ದಾರಾ? PDO ಯಾವುದು FD ಎಕ್ಸಾಮ್ ಮಾಡಿದ್ರು, ಅಸಿಸ್ಟೆಂಟ್ ಎಕ್ಸಾಮ್, ಜೂನಿಯರ್ ಅಸಿಸ್ಟೆಂಟ್ ಎಕ್ಸಾಮ್ ಮಾಡಿದ್ರು, PWD ಎಕ್ಸಾಮ್ ಮಾಡಿದ್ರು, ಎಲ್ಲದರಲ್ಲೂ ಸ್ಕ್ಯಾಮ್ ಎಷ್ಟು ಬರುತ್ತೆ. ಅದನ್ನು ಲಾಸ್ಟ್ ಟೈಮ್ ಒಂದು ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ಲಿ ಹೆಂಗೆ ಸ್ಕ್ಯಾಮ್ ಆಗ್ಬೋದು ಅಂತ ವಿಡಿಯೋ ಮಾಡಿದ್ದೆ, ಅದನ್ನು ನೋಡ್ಕೊಳ್ರಿ ನೀವು ಬೇಕಾದರೆ. ಹಾಗೆ ಆಗತ್ತೆ ಸ್ಕ್ಯಾಮು. ಮೈಕ್ರೋಫೋನ್ ಹಾಕ್ಕೊಂಡು ಏನು ಬೇಕಾದರೂ ಮಾಡ್ತಾರೆ ಅವರು. ಮತ್ತು ಹಾಗಾದರೆ ಇದಕ್ಕೇನು ಕೊನೆ ಇಲ್ವಾ? ಹೆಂಗೆ ಇದೇ ಸ್ನೇಹಿತರೆ, ನಾವು ಬರೀ ಒಂದು ಮರುಪರೀಕ್ಷೆ ನಮಗೆ ಬೇಡ, ಪರೀಕ್ಷೆ ಆಗಬೇಕು. ಹೆಂಗಾಗಬೇಕು? IBPS ಮಾದರಿಯ ಬ್ಯಾಂಕಿಂಗ್ ಎಕ್ಸಾಮಿನೇಷನಲ್ಲಿ ನಡೀತಾ ಇದೆಯಲ್ಲ, ಬ್ಯಾಂಕಿಂಗ್ ನೇಮಕಾತಿಗಳು ಹೆಂಗೆ ಮಾಡ್ತವೆ? IBPS ರಿಕ್ರೂಟ್ಮೆಂಟ್ ಬೋರ್ಡ್ ಇದೆ. ಒಂದು ಇದ್ರವರೆಗೂ ಸ್ಕ್ಯಾಮ್ ಆಗಿದೆ ಅಂತ ನಾನಂತೂ ಕೇಳಿಲ್ಲಪ್ಪ. ಆಲ್ಮೋಸ್ಟ್ ನಾನು ಕೇಳಿಲ್ಲ. ಭಾಳ ನೀಟಾಗಿ ಎಕ್ಸಾಮಿನೇಷನ್ ಟೈಮ್ ಟೇಬಲ್ ಕೊಡ್ತಾರೆ, ಯಾವಾಗ ಎಕ್ಸಾಮ್ ಆಗುತ್ತೆ, ಯಾವಾಗ ನಿಮ್ಗೆ ಹಾಲ್ ಟಿಕೆಟ್ ಬಿಡ್ತೀವಿ, ಎಕ್ಸಾಮ್ ತೊಗೊಂಡ್ಮೇಲೆ ನಿಮಗೆ ರಿಸಲ್ಟ್ ಯಾವಾಗ ಬರುತ್ತೆ, ನಿಮಗೆ ನೇಮಕಾತಿ ಕೊನೆಯ ಹಂತದವರೆಗೂ ಎಲ್ಲ ಡೇಟ್ ಕೊಟ್ಟಿರ್ತಾರೆ UPSC ಮಾದರಿಯಲ್ಲಿ. ನಮ್ಮ ರಾಜ್ಯಕ್ಕೆ ಏನು ರೋಗ ಬಂದಿದೆ ರೀ? ಯುವಕರು ಪ್ರತಿ ಸಲ ಹೋರಾಟ ಮಾಡಬೇಕು, ರಸ್ತೆಯಲ್ಲೇ ನಿಂತಿರಬೇಕು, ಮೀಡಿಯಾದವ್ರ ಕೈಕಾಲು ಬೀಳ್ಬೇಕು, ಯೂಟ್ಯೂಬ್ ವಿಡಿಯೋ ಮಾಡಬೇಕು, ಇದೇ ಆಯ್ತಾ ಕತೆ? ಹಾಗಾದರೆ ಏನು ಮಾಡಬೇಕು? ಇಲ್ಲ ರೀ, ಅದೆಲ್ಲ ಆನ್ಲೈನ್ ಮಾದರಿಯಲ್ಲಿ IBPS ಅಲ್ಲಿ ಮಾದರಿ ಆದರೆ ಆರ್ಥಿಕ ಹೊರೆ ಆಗುತ್ತೆ ಸರ್ಕಾರಗಳಿಗೆ, ಅಥವಾ ಯುವಕರಿಗೂ ಜಾಸ್ತಿ ಫೀಸ್ ತೊಗೋತಾರೆ, 1000 ಗಟ್ಟಲೆ ತೊಗೊಳ್ರಿ. 1000 ಗಟ್ಟಲೆ ಫೀಸ್ ತೊಗೊಂಡ್ರೆ ನಮ್ಮ ರಾಜ್ಯಕ್ಕೆ ಕೊಡೋಷ್ಟು ಸಶಕ್ತರಿದ್ದಾರೆ ಯುವಕರು. ಪ್ರಾಮಾಣಿಕವಾದ ಎಕ್ಸಾಮಿನೇಷನ್ಗಳು ಬೇಕು, ಮತ್ತು ಸರ್ಕಾರಕ್ಕೂ ಯಾವುದೇ ರೀತಿ ಹೊರೆ ಆಗೋದಿಲ್ಲ. ಯಾಕೆ ಹೇಳ್ತೀನಿ? RRB ಎಕ್ಸಾಮಿನೇಷನ್ಗಳನ್ನು ನೀವು ನೋಡಿರ್ಬೋದು. ನಿಮ್ಮ ಹತ್ರ 300ರಿಂದ 400 ರೂಪಾಯಿ ಪೇ ಮಾಡಿಸ್ಕೊಳ್ತಾರೆ ಎಕ್ಸಾಮಿನೇಷನ್ಗಳಿಗೆ, ಅಂದರೆ ರೈಲ್ವೆ ಎಕ್ಸಾಮಿನೇಷನ್ ಬೋರ್ಡ್ನವರು. ನಂತರ ನೀವು ಎಕ್ಸಾಮಿನೇಷನ್ ಅಟೆಂಡ್ ಆದರೆ ಉಳಿದಿರುವಂಥ ಎಲ್ಲ ದುಡ್ಡುಗಳು ನಿಮ್ಗೆ ವಾಪಸ್ ಕೊಡ್ತಾರೆ. ಐ ಥಿಂಕ್ ಒಂದು 100 ರೂಪೀಸ್ ಇಟ್ಕೊಳ್ಬಹುದು. SC ST ಆಗಿದ್ರೆ ಅದನ್ನು ಇಟ್ಕೊಳ್ಳೋದಿಲ್ಲ ನಿಮ್ಮ ಹತ್ರ. ಇವ್ರ ಕಡೆಯಿಂದ ಹೇಗೆ ಸಾಧ್ಯ ಆಗುತ್ತೆ? ನಿಮ್ಮ ಕಡೆಯಿಂದ ಯಾಕೆ ಆಗೋದಿಲ್ಲ? ಆಲ್ ಓವರ್ ಇಂಡಿಯಾ ಅವರು CBT ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ಗಳನ್ನು ಮಾಡ್ತಾರೆ. ಬರೀ ಒಂದು ಸ್ಟೇಟ್ಗೆಲ್ಲ, ಆಲ್ ಓವರ್ ಇಂಡಿಯಾ ಮಾಡ್ತಾರೆ. ಬರೀ ಒಂದು ರಾಜ್ಯದಲ್ಲಿ ನಾವು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್, ಅದು ಟೆಕ್ನಿಕಲಿ ಇಂಪ್ರೂವ್ಡ್ ಸ್ಟೇಟ್. ಇದು ಟೆಕ್ನಿಕಲಿ ಇಂಪ್ರೂವ್ಡ್ ಸ್ಟೇಟ್. ಟೆಕ್ನಾಲಜಿ ಭಾಳ ಹೈಯರ್ ಗ್ರೇಡ್ ಇದೆ ನಿಮ್ಮಲ್ಲಿ. IT ಹಬ್ ಅಂತಲೇ ಕರೀತಾರೆ. ಅದಕ್ಕೆ ನಾನು ಏನು ಹೇಳ್ತಾ ಇದ್ದೀನಿ ಸ್ನೇಹಿತರೆ, ನೀವು ಮತ್ತೆ ಈ OMR ಸೀಟಲ್ಲಿ ಹೋಗಿ ಬರೆಯೋದು, ಮತ್ತು ಅದರಲ್ಲಿ ಸ್ಕ್ಯಾಮ್ ಆಗೋದು, ಇನ್ಯಾವನು ಜಾಬ್ ತೊಗೊಂಡು ಹೋಗೋದು, ರಸ್ತೆಯಲ್ಲಿ ಬಂದು ಸ್ಟ್ರೈಕ್ ಮಾಡೋದು, ಕೋರ್ಟ್ಗೆ ಹೋಗೋದು, ಇದೇ ಆಗೋದಕ್ಕಿಂತ ಅಂದರೆ, ಇಫ್ ವಿ ಆರ್ ಡೂಯಿಂಗ್ ದ ಸೇಮ್ ಮಿಸ್ಟೇಕ್ಸ್ ಎವ್ರಿ ಟೈಮ್, ವಿ ವಿಲ್ ಗೆಟ್ ದ ಸೇಮ್ ರಿಸಲ್ಟ್. ನಾವು ಪ್ರತಿ ಸಲ ಅದೇ ತಪ್ಪುಗಳನ್ನು ಮಾಡ್ತಾ ಹೋದರೆ ಅದೇ ನಮಗೆ ರಿಸಲ್ಟ್ ಬರುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಅದಕ್ಕೆ ನೀವು ಏನು ಹೋರಾಟ ಮಾಡ್ತಾ ಇದ್ದಾರಲ್ಲ ಮಾಡಿ. ಖರ್ಗೆ ಸಾಹೇಬ್ರಿಗೂ ಗೊತ್ತಿದೆ, IT-BT ಸಚಿವರು ಆಗಿದ್ದಾರೆ. ಆಮೇಲೆ ಪಂಚಾಯತ್ ರಾಜ್ಯದು ಇದ್ರ ಕೂಡ ಸಚಿವರಾಗಿದ್ದಾರೆ, ಗ್ರಾಮೀಣಾಭಿವೃದ್ಧಿ. ಸೊ ದಯವಿಟ್ಟು ಈ ವಿಡಿಯೋ ಅವ್ರಿಗೆ ರೀಚ್ ಆಗೋರಿಗೆ ಶೇರ್ ಮಾಡಿ. ಎಲ್ಲರೂ ನೀವು ಮೊದಲು ಅವೇರ್ ಆಗಿರೋ, ನೀವು ಯಾವ್ದ್ರ ಬಗ್ಗೆ ಹೋರಾಟ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ. ನಾವು ಬರೀ ಹೋರಾಟ ಮಾಡೋದು ಅಂತ ಆಗಿಬಿಟ್ಟಿದೆ ನಮ್ಮ ಕತೆ. ಯುವಕರ ಕತೆ ಎಕ್ಸಾಮ್ ಬರೆಯೋದು, ಹೋರಾಟ ಮಾಡೋದು, ಎಕ್ಸಾಮ್ ಬರೆಯೋದು, ಹೋರಾಟ ಮಾಡೋದು. ಹೀಗಾಗಬಾರ್ದು.
ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಮಾಹಿತಿ ಸರಿ ಅನಿಸಿದರೆ ನಾನು ಹೇಳಿರೋದು, ಇದೇ ಥರ ಎಕ್ಸಾಮಿನೇಷನ್ ಮೆಥಡ್ ನಮ್ಮಲ್ಲಿ ಬೇಕಂದರೆ ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ. ಓಕೆ, ಎಲ್ಲರಿಗೂ ನಿಮ್ಮ ಅಭಿಪ್ರಾಯ ತಿಳಿಸೋದನ್ನು ಮರಿಬೇಡಿ. ಆಲ್ ದಿ ಬೆಸ್ಟ್.